ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದುಬೈನಿಂದ ಬರುವಾಗ ಹೆಚ್ಚುವರಿ ಚಿನ್ನ ತಂದಿದ್ದ ನಟಿ ಅಕ್ರಮ ಚಿನ್ನ ಸಾಗಾಟ ಆರೋಪದಲ್ಲಿ ವಶಕ್ಕೆ ಪಡೆದ ಏರ್ಪೋರ್ಟ್ ಕಸ್ಟಮ್ಸ್ ಡಿಆರ್ಐ ತಂಡ. ದೇವನಹಳ್ಳಿ ವಿಮಾನ ನಿಲ್ದಾಣದಲ್ಲಿ ವಶಕ್ಕೆ ಪಡೆದು ವಿಚಾರಣೆ. ಟೀಕೆ ಮಾಡಲಿ ಅಂತಾನೆ ನಾನು ಹೇಳಿರೋದು, ಅದು ಅವರ ಕಾರ್ಯಕ್ರಮ. ಎಚ್ಚರಿಕೆಗಷ್ಟೇ ನಾನು ಹೇಳಿರೋದು, ಬೇರೇನಿಲ್ಲ. ನಟ್ಟು ಬೋಲ್ಟು ಹೇಳಿಕೆ ಬಗ್ಗೆ ಮತ್ತೊಮ್ಮೆ ಡಿಸಿಎಂ ಸಮರ್ಥನೆ. ಬಿಜೆಪಿ ಶಾಸಕರು ಸಂಪರ್ಕದಲ್ಲಿದ್ದಾರೆ ಎಂದ ಡಿಕೆಶಿ. ಆಪರೇಷನ್ ಆತಂಕದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ರಾಜ್ಯ ಬಿಜೆಪಿ ಘಟಕ. ಆರ್ ಅಶೋಕ್ ಹಾಗೂ ವಿಜಯೇಂದ್ರರಿಂದ ಶಾಸಕರ ಜೊತೆಗೆ 1-to-1 ಮಾತುಕತೆ. ಅಧಿಕಾರ ಹಂಚಿಕೆ ಬಗ್ಗೆ ಯಾರೇ ಮಾತನಾಡಿದ್ರು ಹೈಕಮಾಂಡ್ನತ್ತ ಬೊಟ್ಟು. ಗೊಂದಲಕ್ಕೆ ಅವಕಾಶ ನೀಡದಂತೆ ಜಾಣ ನಡೆ ಅನುಸರಿಸ್ತಾ ಇರೋ ಸಿಎಂ. ಸಿದ್ದರಾಮಯ್ಯ ಮೌನ ನಡೆಯ ಹಿಂದೆ ಇದೆ ಹಲವು ರಾಜಕೀಯ ಲೆಕ್ಕಾಚಾರ. ಡಿಸಿಎಂ ಡಿಕೆಶಿ ಪರ ಮಾಜಿ ಮುಖ್ಯಮಂತ್ರಿ ಮೊಯ್ಲಿ ಬ್ಯಾಟಿಂಗ್. ಮತ್ತೆ ಮುನ್ನೆಲೆಗೆ ಬಂದ ಮೂಲ ವರ್ಸಸ್ ವಲಸಿಗ ಫೈಟ್. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರೆದ್ರೆ ನಾವು ಸೇಫ್ ಅಂತಿದ್ದಾರೆ ವಲಸಿಗ ಸಚಿವರು. ಇವತ್ತು ವಿಧಾನಮಂಡಲ ಬಜೆಟ್ ಅಧಿವೇಶನದ 2ನೇ ದಿನ. ರಾಜ್ಯ ಸರ್ಕಾರದ ವಿರುದ್ಧ ಮುಗಿ ಬೀಳಲು ಬಿಜೆಪಿ ಸಜ್ಜು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಗ್ಗಟ್ಟಿನ ಹೋರಾಟಕ್ಕೆ ನಿರ್ಧಾರ. ರಾಜ್ಯಾಧ್ಯಕ್ಷರ ಪರ ಲಿಂಗಾಯತ ಸಮುದಾಯ ಒಗ್ಗೂಡಿಸಲು ಪ್ಲಾನ್. ಯಡಿಯೂರಪ್ಪ ಆಪ್ತ ರೇಣುಕಾಚಾರ್ಯ ನೇತೃತ್ವದಲ್ಲಿ ಮಹಾಸಂಗಮ ಸಭೆ. ಬೆಂಗಳೂರಲ್ಲಿ ಹಳೆ ಮೈಸೂರು ಭಾಗದಲ್ಲಿ 10 ಜಿಲ್ಲೆಯ ಮುಖಂಡರನ್ನು ಸೇರಿಸಿ ಒಗ್ಗಟ್ಟಿನ ಕರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ವೇಳೆ ಕರ್ನಾಟಕ ಬಂದ್ ಬೇಡ, ಬೇರೆ ದಿನಾಂಕದಲ್ಲೂ ಬಂದ್ ಮಾಡಬಹುದು. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಡಬೇಡಿ. ವಾಟಾಳ್ ನಾಗರಾಜ್ಗೆ ಕರೆ ಕೊಟ್ಟ ಬಂದ್ಗೆ ಪೋಷಕರಿಂದ ವಿರೋಧ. ದಿನಾಂಕ ಬದಲಾವಣೆ ಸಾಧ್ಯತೆ. ಹೆದ್ದಾರಿಯಲ್ಲಿ ದಿಢೀರ್ ಯೂ ಟರ್ನ್ ಹೊಡೆದ ಬೈಕ್ ಸವಾರ. ಮಹಾರಾಷ್ಟ್ರದಲ್ಲಿ ಬೈಕ್ ಸವಾರನನ್ನು ಉಳಿಸಲು ಹೋಗಿ ಬಸ್ ಪಲ್ಟಿ. ಬಸ್ನಲ್ಲಿದ್ದ ಹಲವು ಪ್ರಯಾಣಿಕರಿಗೆ ಗಾಯ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್. ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳಿಂದ ತೀವ್ರ ಆಕ್ರೋಶ. ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ಪ್ರಶ್ನೆ ಪತ್ರಿಕೆ 27,221 ಜನರಿಂದ ವೀಕ್ಷಣೆ. ಎಸ್ಎಸ್ಎಲ್ಸಿ ರಿಸಲ್ಟ್ ಮೇಲೆ ಎಫೆಕ್ಟ್ ಆತಂಕ. ವಿದ್ಯಾರ್ಥಿಗೆ ಅಡಿಷನಲ್ ಶೀಟ್ ನೀಡದ ಉಪನ್ಯಾಸಕ. ಪರೀಕ್ಷಾ ಕೇಂದ್ರದ ಹೊರಗೆ ಕಣ್ಣೀರು ಹಾಕಿದ ವಿದ್ಯಾರ್ಥಿ. ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಘಟನೆ. ಅನ್ಯಾಯ ಅಂತ ಆಕ್ರೋಶ. ಟೊಮ್ಯಾಟೊ ಸಾಸ್ ಪ್ರಿಯರೇ ಎಚ್ಚರ ಎಚ್ಚರ. ನೀವು ತಿನ್ನೋ ರುಚಿಯಾದ ಟೊಮೆಟೊ ಸಾಸ್ ಕೂಡ ಅನ್ಸೇಫ್. ಆರೋಗ್ಯ ಇಲಾಖೆ ವರದಿಯಲ್ಲಿ ಬಯಲಾಯಿತು ಸತ್ಯ. ಅನುದಾನಿತ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಕಳೆದ 6 ತಿಂಗಳಿಂದ ಮೊಟ್ಟೆ ಇಲ್ಲ, ಕೇವಲ ಅನ್ನ ಬೇಯಿಸಿ ಕೊಡ್ತಾ ಇದೆ ಶಾಲಾ ಆಡಳಿತ ಮಂಡಳಿ. ನ್ಯೂಸ್ ಫಸ್ಟ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಯಿತು ಸತ್ಯ. ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ವಾಟರ್ ಲಿಫ್ಟ್ ಯೋಜನೆ ತೀವ್ರ ವಿರೋಧದ ಬಳಿಕ ಕಾಮಗಾರಿ ಸ್ಥಗಿತಗೊಳಿಸಿದ ಬೆಳಗಾವಿ ಜಿಲ್ಲಾಡಳಿತ. ಡಿಸಿಎಂ ಡಿಕೆ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿಗೆ ಜಯ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರಿಂದ ಭತ್ತ ನಾಟಿ. ಖುದ್ದು ಟ್ರ್ಯಾಕ್ಟರ್ ಚಲಾಯಿಸಿಕೊಂಡು ಹೋದ ಬಿವೈವಿ. ರೈತರ ಜೊತೆಯಲ್ಲೇ ಕೂತು ಊಟ ಸವಿದ ಬಿಜೆಪಿ ನಾಯಕರು. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಯುವತಿಯ ಪರಿಚಯ. ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಕರೆದೊಯ್ದ ಪೊಲೀಸ್ ಅಧಿಕಾರಿಯಿಂದ ಕಿರುಕುಳ. ಪಿಎಸ್ಐ ಉತ್ತಮ್ ಸಿಂಗ್ ವಿರುದ್ಧ ಮಡಿವಾಳ ಠಾಣೆಗೆ ದೂರು. ಬೆಂಗಳೂರಿನ ಚೋಳೂರು ಪಾಳ್ಯದಲ್ಲಿ ಅಂಗಡಿಗಳ ಶಟರ್ ಮುರಿದು ಸರಣಿ ಕಳ್ಳತನ. ಕಂತ್ರಿ ಕೆಲಸ ಮಾಡಿ ಆರೋಪಿಗಳು ಹೋಗಿದ್ದು ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ. ಕೊನೆಗಿಬ್ಬರು ಆರೋಪಿಗಳನ್ನು ಬಂಧಿಸಿದ ಕೆಪಿ ಅಗ್ರಹಾರ ಪೊಲೀಸರು. ಬೇಸಿಗೆ ಶುರುವಾದರೂ ಶುದ್ಧ ಕುಡಿಯೋ ನೀರಿನ ಘಟಕಗಳು ಬಂದ್. ಕೆಟ್ಟು ನಿಂತ ಘಟಕಗಳನ್ನು ಸರಿ ಮಾಡ್ತಿಲ್ಲ ಆಡಳಿತ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ದಿವ್ಯ ನಿರ್ಲಕ್ಷ್ಯ ಬಯಲು.
ರಾಜ್ಯದಲ್ಲಿ ಏರಿಕೆಯಾಗ್ತಾನೇ ಇದೆ ಉಷ್ಣಾಂಶದ ಪ್ರಮಾಣ. ಕಲಬುರಗಿಯಲ್ಲಿ ಕಳೆದ 24 ಗಂಟೆಗಳಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲು. ಇನ್ನು 5 ದಿನಗಳ ಕಾಲ ಒಣ ಹವೆ ಮುಂದುವರಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.